ಹಲೋ, ನಮಸ್ಕಾರ ಎಲ್ಲರಿಗೂ. ಬಿಗ್ ಬಾಸ್‌ನ ಇವತ್ತಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ. ಇದು ಏನಂದ್ರೆ ಟಿಕೆಟ್ ಟು ಫಿನಾಲೆಗೆ ಈ ಟಾಸ್ಕ್ ಅನ್ನ ಆಡಿಸ್ತಾ ಇರೋದು. ಇಲ್ಲಿ ಆಡ್ತಾ ಇರೋದು ಅಶ್ವಿನಿ ಅವರು ಹಾಗೆ ಧನುಷ್ ಅವರು. ಸೊ ಈ ಗೇಮು ಫೇರ್ ಆಗಿ ನಡೀತಾ ಇದೆಯಾ ಅಥವಾ ಅನ್‌ಫೇರಾ? ಯಾರು ಟಿಕೆಟ್ ಟು ಫಿನಾಲೆಗೆ ಹೋಗ್ತಾರೆ ಅಂತ ಹೇಳಿ ಈ ಒಂದು ವ್ಲಾಗ್‌ನ ನೀವು ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಧನುಷ್ ಅವ್ರಿಗೆ ಹಾಗೆ ಮತ್ತೆ ಅಶ್ವಿನಿ ಅವರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಪಜಲ್‌ನ ಜೋಡಿಸ್ಬೇಕು. ಈ ಪಜಲ್ ಯಾವ ರೀತಿಯಾಗಿ ಇದೆ ಅಂದ್ರೆ ಸೊ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಒಂದು ಚಾಕು ಇರುವಂತಹ ಪಜಲ್ ಇದೆ. ಆ ಒಂದು ಪಜಲ್‌ನ ಕೆಳಗಡೆ ತರಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿರುವಂತಹ ಪಜಲ್‌ಗಳನ್ನ ಸ್ಥಳಾಂತರ ಮಾಡಬಾರ್ದು. ಹಾಗೆ ಎತ್ತಿ ಇಡಬಾರ್ದು. ಸೊ ಇದು ಈ ಟಾಸ್ಕ್‌ನ ಒಂದು ನಿಯಮ ಆಗಿರುತ್ತೆ. ಇಲ್ಲಿ ನಿಯಮದ ಪ್ರಕಾರನೇ ಆಡ್ತಾ ಇರುವಂತಹ ಧನುಷ್ ಅವರು ಹಾಗೆ ಅಶ್ವಿನಿ ಅವರು ಒಂದು ನಿಯಮನ ಬ್ರೇಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದೇನು ಅಂದ್ರೆ ಧನುಷ್ ಅವರು ಕರೆಕ್ಟ್ ಆಗಿ ಪಜಲ್‌ನ ಜೋಡಿಸ್ಕೊಂಡೇ ಬರ್ತಾರೆ. ನಿಧಾನವಾಗಿ ಚಾಕು ಇರುವಂತಹ ಪಜಲ್‌ನ ಡೌನ್ ತಗೊಂಡ್ ಬರ್ತಾರೆ. ಸೊ ಗಿಲ್ಲಿ ಅವರು ಈ ಒಂದು ಟಾಸ್ಕ್‌ನ ಉಸ್ತುವಾರಿಯಾಗಿರ್ತಾರೆ. ಆದ್ರೆ ಗಿಲ್ಲಿ ಅಶ್ವಿನಿ ಅವ್ರ ಹತ್ರ ನಿಂತ್ಕೊಂಡು ಪಜಲ್ ಯಾವ ರೀತಿಯಾಗಿ ಜೋಡಿಸ್ತಿದ್ದಾರೆ, ಸರಿನಾ ತಪ್ಪಾ ಅನ್ನೋದನ್ನ ನೋಡ್ತಾ ಇರ್ತಾರೆ. ಅಲ್ಲಿಂದಾನೇ ಧನುಷ್ ಅವರು ಯಾವ ರೀತಿ ಜೋಡಿಸ್ತಾ ಇದ್ದಾರೆ, ಚಾಕು ಇರುವಂತಹ ಪಜಲ್‌ನ ಎಲ್ಲಿವರೆಗೂ ತರ್ತಾ ಇದ್ದಾರೆ ಅಥವಾ ನಿಯಮಗಳನ್ನೇನಾದ್ರೂ ಬ್ರೇಕ್ ಮಾಡ್ತಾ ಇದ್ದಾರಾ ಅಂತ ಹೇಳಿ ನೋಡ್ತಾ ಇರ್ತಾರೆ. ಆದ್ರೆ ಗಿಲ್ಲಿ ಅವರು, ಅಶ್ವಿನಿ ಅವರು ಪಜಲ್‌ನ ಆ ಕಡೆ ಈ ಕಡೆ ಸ್ಥಳಾಂತರ ಮಾಡೋದನ್ನೆಲ್ಲ ನೋಡಿ ಸೊ ಹೇಳ್ತಾರೆ, "ನೀವು ನಿಯಮನ ಬ್ರೇಕ್ ಮಾಡ್ತಾ ಇದ್ದೀರಾ, ಸರಿಯಾಗಿ ಜೋಡಿಸಿ" ಅಂತ. ಅದರ ಪ್ರಕಾರ ಅಶ್ವಿನಿ ಅವರು ಕೂಡ ಫಾಲೋ ಮಾಡ್ತಾರೆ. ಅದಾದ್ಮೇಲೆ ಧನುಷ್ ಅವರು ಕೂಡ ಕರೆಕ್ಟ್ ಆಗಿ ನಿಯಮಗಳನ್ನ ಫಾಲೋ ಮಾಡ್ತಾರೆ. ಆದ್ರೆ ಎಂಡಲ್ಲಿ ಸೊ ಚಾಕು ಇರುವಂತಹ ಒಂದು ಪಜಲ್‌ನ ಡೌನ್‌ವರೆಗೂ ತಗೊಂಡ್ ಬರ್ತಾರೆ. ಕೆಳಗಿನವರೆಗೂ ತಗೊಂಡ್ ಬರ್ತಾರೆ. ಕೆಳಗನ್ವರೆಗೂ ಬಂದ್ ಆದ್ಮೇಲೆ ಆ ಪಜಲ್‌ನ ಎತ್ತಿ ಮತ್ತೆ ರಿಟರ್ನ್ ಇಡ್ತಾರೆ. ಸೊ ಇವ್ರು ಕರೆಕ್ಟ್ ಆಗೇ ಪಜಲ್‌ಗಳನ್ನ ನಿಯಮದ ಪ್ರಕಾರ ಜೋಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಚಾಕು ಇರುವಂತಹ ಪಜಲ್‌ನ ಕೆಳಗಿನವರೆಗೂ ತಂದಿದ್ದಾರೆ. ಆದ್ರೆ ಕೆಳಗ್ ತಂದಾದ್ಮೇಲೆ ಚಾಕು ಇರುವಂತಹ ಪಜಲ್‌ನ ಅಲ್ಲಿರುವಂತಹ ಸ್ವಲ್ಪ ಜಾಗದಲ್ಲೇ ಎತ್ಕೊಂಡು ಇಟ್ಬಿಡ್ತಾರೆ. ಅವರು ಆ ಪಜಲ್‌ನ ಎತ್ತಿ ಇಟ್ಟಿರೋದೇ ಇಲ್ಲಿ ತಪ್ಪಾಗಿರೋದು ಅಂತ ಹೇಳಿ ಬಿಗ್ ಬಾಸ್ ಹೇಳ್ತಾ ಇದ್ದಾರೆ. ಈ ಪಜಲ್‌ನ ಕಂಪ್ಲೀಟ್ ಆಗಿ ಮೇಲಿರುವಂತಹ ಚಾಕುವನ್ನ ಕೆಳಗಡೆವರೆಗೂ ತಗೊಂಡ್ ಬರ್ಬೇಕು. ಅದಾದ್ಮೇಲೆ ಅಲ್ಲೊಂದು ಹಗ್ಗದ ತುಂಡಿರುತ್ತೆ. ಅದನ್ನ ಅಲ್ಲಿರುವಂತಹ ಏನು ಪಜಲ್ ಒಳಗಡೆ ಏನ್ ಚಾಕು ಇರುತ್ತೆ ಆ ಚಾಕುನ ತಗೊಂಡು ಅಲ್ಲಿರುವಂತಹ ಹಗ್ಗವನ್ನ ಕಟ್ ಮಾಡ್ಬೇಕು. ಅಲ್ಲಿರುವಂತಹ ಬಿಬಿಕೆ ಲಾಸ್ಟ್ ಕ್ಯಾಪ್ಟನ್ ಅನ್ನೋ ಬ್ಯಾನರ್ ಓಪನ್ ಆಗುತ್ತೆ. ಅದರ ಪ್ರಕಾರ ಧನುಷ್ ಅವರು ಅಲ್ಲಿರುವಂತಹ ಪಜಲ್ ಅಲ್ಲಿ ಏನಿಲ್ಲ ಎಂಡ್ ಪಜಲ್ ಏನ್ ಬರುತ್ತೆ ಆ ಪಜಲ್ ಅಲ್ಲಿ ಇರುವಂತಹ ಚಾಕುವನ್ನ ತಗೊಂಡೋಗಿ ಹಗ್ಗವನ್ನ ಕಟ್ ಮಾಡ್ತಾರೆ. ಆಗ ಲಾಸ್ಟ್ ಬಿಬಿಕೆ ಕ್ಯಾಪ್ಟನ್ ಅಂತ ಹೇಳಿ ಒಂದು ಬ್ಯಾನರ್ ಓಪನ್ ಆಗುತ್ತೆ. ಸೊ ತುಂಬಾ ಖುಷಿ ಆಗತ್ತೆ ಧನುಷ್ ಅವರಿಗೆ. ಅವರು ನಮಸ್ಕಾರ ಎಲ್ಲ ಮಾಡಿ ಬಿಗ್ ಬಾಸ್ಗೆಲ್ಲ ಥ್ಯಾಂಕ್ಸ್ ಅನ್ನ ಹೇಳ್ತಾರೆ. ಮತ್ತೆ ಕನ್ನಡ ಜನತೆಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ ಇವರು ಆಡಿರುವಂತಹ ಪಜಲ್ ಏನಿದೆ ಸೊ ಸರಿಯಾಗಿ ಜೋಡಣೆ ಮಾಡಿದ್ರಾ ಇಲ್ವಾ ಅನ್ನೋದು ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ನೋಡ್ಬೇಕು. ಯಾಕೆ ಅಂದ್ರೆ ಇವರು ಲಾಸ್ಟ್ ಒಂದು ಪಜಲ್ ಏನಿದೆ ಚಾಕು ಇರುವಂತಹ ಪಜಲ್‌ನ ಅದನ್ನ ಎತ್ತಿ ಮತ್ತೆ ಇಟ್ಟಿದ್ದಾರೆ. ಸೊ ಇದು ಪಜಲ್ ಎಲ್ಲ ಜೋಡಿಸಿದ್ಮೇಲೆ ಎಂಡಲ್ಲಿ ಮಾಡಿರೋದ್ರಿಂದ ಸರಿನಾ ತಪ್ಪು ಅನ್ನೋದನ್ನ ಬಿಗ್ ಬಾಸ್ ಹೇಳ್ಬೇಕಾಗತ್ತೆ. ಸೊ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ. ಆದ್ರೆ ನಿಜವಾಗ್ಲೂ ಇಲ್ಲಿ ಎಲ್ಲರಿಗೂ ಮತ್ತೆ ಬೇಜಾರಾಯ್ತು. ಯಾಕೆಂದ್ರೆ ಮತ್ತೇನಾದ್ರೂ ಅಶ್ವಿನಿ ಅವರಿಗೆ ಕ್ಯಾಪ್ಟನ್ಸಿ ಏನಾದ್ರು ಕೊಡ್ತಾರಾ? ಅಂದ್ರೆ ಲಾಸ್ಟ್ ಈ ಮನೆಯ ಕ್ಯಾಪ್ಟನ್ ಯಾರಾಗಿರ್ತಾರೋ ಸೊ ಅವರಿಗೆ ಕ್ಯಾಪ್ಟನ್ ಅಂದ್ರೆ ಒಂದು ಕಪ್ಪನ್ನ ಗೆಲ್ಲೋದಕ್ಕೆ ಅರ್ಹರು. ಟಿಕೆಟ್ ಟು ಫಿನಾಲೆ ಅನ್ನೋ ರೀತಿಯಾಗಿದೆ. ಹಾಗಾಗಿ ಸೊ ಇದ್ರಲ್ಲಿ ನಾಮಿನೇಷನ್‌ಗೂ ಇವ್ರು ಇರೋದಿಲ್ಲ. ಸೀದಾ ಒಂದು ಫೈನಲ್‌ಗೆ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈಗ ಗೊಂದಲದಲ್ಲಿದ್ದಾರೆ. ಬಿಗ್ ಬಾಸ್ ಯಾವ ರೀತಿ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ನೋಡ್ಬೇಕಾಗಿದೆ. ಸೊ ಇಲ್ಲಿ ಇವ್ರು ಆಡಿರೋದ್ರಲ್ಲಿ ಏನು ತಪ್ಪಿಲ್ಲ. ಇವ್ರು ಕರೆಕ್ಟ್ ಆಗಿನೇ ಪಜಲ್ ಜೋಡಿಸಿದ್ದಾರೆ ಧನುಷ್ ಅವರು. ಆದ್ರೆ ಎಂಡಲ್ಲಿ ಒಂದು ಪಜಲ್ ಏನಿದೆ ಅಂದ್ರೆ ಚಾಕು ಇರುವಂತಹ ಪಜಲ್ ಏನಿದೆ ಅದನ್ನ ಎತ್ತಿ ಮತ್ತೆ ರಿಟರ್ನ್ ಇಟ್ಟು ಆಮೇಲೆ ಚಾಕುವನ್ನ ತಗೊಂಡಿದ್ದಾರೆ. ಸೊ ಇದ್ರಲ್ಲಿ ಏನಾದ್ರು ತಪ್ಪಿದೆಯಾ, ಸರಿ ಇದೆಯಾ ಅನ್ನೋದನ್ನ ಬಿಗ್ ಬಾಸ್ ನಿರ್ಧಾರ ಮಾಡ್ಬೇಕು. ಸೊ ಧನುಷ್ ಅವರು ಟಿಕೆಟ್ ಟು ಫಿನಾಲೆಗೆ ಅರ್ಹರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ಇದುವರೆಗೂ ಚೆನ್ನಾಗಿನೇ ಟಾಸ್ಕ್‌ಗಳೆಲ್ಲ ಆಟ ಆಡ್ಕೊಂಡು ಬಂದಿದ್ದಾರೆ. ಮನೆ ಕೆಲಸ ಅಂತ ಅಂದಾಗ್ಲೂ ಮಾಡ್ತಾರೆ. ಆದ್ರೆ ಸ್ವಲ್ಪ ಮನೆಯಲ್ಲಿ ಆಕ್ಟಿವ್ ಆಗಿ ಇರಲ್ಲ ಅನ್ನೋದೊಂದ್ ಬಿಟ್ರೆ ಎಂಟರ್‌ಟೈನ್ ಮಾಡಲ್ಲ. ಸೊ ಅವ್ರು ಇರೋದೇ ಹಾಗೆ. ಆದ್ರೆ ಗೇಮ್‌ಗಳೆಲ್ಲ ತುಂಬಾ ಚೆನ್ನಾಗಿನೇ ಆಡಿದ್ದಾರೆ ಅಂತ ಹೇಳ್ಬೋದು. ನೋಡೋಣ ಇದ್ರ ಪ್ರಕಾರ ಮತ್ತೇನಾದ್ರೂ ಟ್ವಿಸ್ಟ್ ಕೊಟ್ಟು ಬೇರೆ ಆಟ ಏನಾದ್ರೂ ಆಡಿಸ್ತಾರಾ?
ಅಥವಾ ಅಶ್ವಿನಿ ಅವರು ಇದಕ್ಕೆ ಅರ್ಹರು ಅಂತ ಏನಾದ್ರು ಹೇಳ್ತಾರಾ ನೋಡ್ಬೇಕು. ಸೊ ಇಲ್ಲಿ ಉಸ್ತುವಾರಿದು ಸ್ವಲ್ಪ ತಪ್ಪಿದೆ ಅಂತ ಹೇಳ್ಬೋದು. ಸೊ ಈ ಉಸ್ತುವಾರಿ ಸರಿಯಾಗಿ ನೋಡ್ಕೊಂಡಿದ್ರೆ ಸೊ ಕರೆಕ್ಟ್ ಆದಂತಹ ಟಿಕೆಟ್ ಅಥವಾ ಲಾಸ್ಟ್ ಕ್ಯಾಪ್ಟನ್ ಯಾರ್ ಆಗ್ತಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾರಾಗ್ತಾರೆ ಈ ವಾರದ ಲಾಸ್ಟ್ ಕ್ಯಾಪ್ಟನ್ ಅಂಡ್ ಟಿಕೆಟ್ ಟು ಫಿನಾಲೆ ಯಾರು ಪಡಿತಾರೆ ಅಂತ. ನಾನು ಇವತ್ತಿನ ಈ ಅಪ್ಡೇಟ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಒಂದು ಹೊಸ ಅಪ್ಡೇಟ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ನಿಮ್ಮ ಪ್ರಕಾರ ಯಾರು ಆಗ್ಬೇಕು ಈ ಮನೆಯ ಲಾಸ್ಟ್ ಕ್ಯಾಪ್ಟನ್ ಅಶ್ವಿನಿ ಅವರ, ಧನುಷ್ ಅವರ ಅಥವಾ ಮತ್ತೊಬ್ಬರ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹೊಸ ವ್ಲಾಗ್ ಅಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ನಮಸ್ಕಾರ.